ನನ್ನ ಹೆಸರು ಮೋಹನ್ ಕುಮಾರ್ ಸರ್. ಮಾತಾಡಿ. ಸರ್, ಈಗ ನನಗೆ 20 ದಿನದ ಮಗು ಇದೆ. ಮಗು ಮತ್ತು ತಾಯಿದು ಆಹಾರ ಏನು ಕೊಡಬೇಕು, ಶೀತದ ಪದಾರ್ಥ, ಹೀಟ್ ಪದಾರ್ಥ, ಏನೇನೋ ಗೊಂದಲಗಳು ಪರ್ಫೆಕ್ಟಾಗಿ ಯಾರು ಹೇಳೋರು, ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ಅದ್ರ ಬಗ್ಗೆ ಸ್ಪಷ್ಟವಾಗಿ ಸ್ವಲ್ಪ ಹೇಳ್ಕೊಡಿ ಸರ್ ದಯವಿಟ್ಟು. ಗರ್ಭಿಣಿ ಸ್ತ್ರೀಯಿಗೆ ಏನು ಆಹಾರ ಕೊಡಬೇಕು, ಬಾಳಿಂತ ಆದಮೇಲೆ ಮಗುಗೆ ಏನು ಕೊಡಬೇಕು, ತಿಂಗಳಾದಮೇಲೆ ಏನು ಕೊಡಬೇಕು, 2 ತಿಂಗಳಾದಮೇಲೆ ಏನು ಕೊಡಬೇಕು, 3 ತಿಂಗಳಾದಮೇಲೆ ಏನು ಕೊಡಬೇಕು, 8 ತಿಂಗಳಾದಮೇಲೆ ಏನು ಕೊಡಬೇಕು, ಹೇಗೆ ಏನು ಯಾವಾಗ ಕೊಡಬೇಕು ಅಂತ ಅವರು ಪ್ರಶ್ನೆ ಕೇಳಿದ್ದಾರೆ. ಇಟ್ಸ್ ಎ ಲೋಡೆಡ್ ಕ್ವಶ್ಚನ್. ಒಂದು ಪ್ರಶ್ನೆ ಅಲ್ಲ, ಅದು ಸರಮಾಲೆ ಇದೆ, ಪ್ರಶ್ನೆಗಳ ಸರಮಾಲೆ ಇದೆ. ಮಗು ಹುಟ್ಟೋಕ್ಕೆ ಮುಂಚೆ 1 ವರ್ಷ 2 ವರ್ಷ ಮುಂಚೆನೇ ನೀವು ಪೂರ್ವ ಸಿದ್ಧತೆ ಮಾಡ್ಕೋಬೇಕು. ನಮ್ಮ ಮಗು ಸರಿಯಾಗಿ ಸಕ್ರಮವಾಗಿ ಆರೋಗ್ಯಕರವಾಗಿ ಹುಟ್ಟಬೇಕು ಅಂದರೆ ಅದಕ್ಕೆ ಪೂರ್ವ ಸಿದ್ಧತೆ ನಡೆಯಬೇಕು. ಅದನ್ನು ಸವಿವರವಾಗಿ ಹೇಳಿದ್ದಾರೆ ನಮ್ಮ ಹಿರಿಯರು. ನೀವು ಚಟ ಪದಾರ್ಥಗಳನ್ನು ಬಿಡಿರಿ. ಅಂದರೆ ಕಾಫಿ ಕುಡಿಯೋದು, ಟೀ ಕುಡಿಯೋದು, ಹೆಂಡ ಕುಡಿಯೋದು, ಸಿಗರೇಟ್ ಸೇದೋದು, ಈ ಸುರಾಪಾನ ಎಲ್ಲನೂ ಬಿಟ್ಟು ಸರಳವಾಗಿದ್ದ ಆಹಾರವನ್ನು ಊಟ ಮಾಡೋಕ್ಕೆ ಶುರು ಮಾಡಿ. ಅಂದರೆ ನಿಮ್ಮ ಮಗು ಹೊಟ್ಟೆ ಒಳಗಡೆ ಬರೋಕ್ಕೆ ಮುಂಚೆನೇ ಆ ಚೈತನ್ಯ, ಆ ಜೀವ ನಿಮ್ಮ ಮೂಲಕ ಹೊರಗಡೆ ಬರೋದಕ್ಕೆ ಒಂದು ಪೂರ್ವ ಸಿದ್ಧತೆಯನ್ನು ನಡೆಸಿರಿ. ನಿಮ್ಮ ಅಂಗಾಂಗಗಳನ್ನು ಶುದ್ಧ ಮಾಡಿಕೊಳ್ಳ್ರಿ, ನಿಮ್ಮ ವೀರ್ಯವನ್ನು, ನಿಮ್ಮ ಅಂಡಾಣುಗಳನ್ನು ಶುದ್ಧ ಮಾಡಿಕೊಳ್ಳ್ರಿ, ಆರೋಗ್ಯಕರವಾಗಿರಿ ಅಂತ. ಇನ್ಫ್ಯಾಕ್ಟ್ ಎಷ್ಟು ಮಟ್ಟಕ್ಕೆ ಹೇಳಿದ್ದಾರೆ ಅಂದರೆ, ಹೆಣ್ಣುಮಗು 27ರಿಂದ 30 ದಿವಸ ಒಳಗಡೆ ಮುಟ್ಟು ಆಗ್ತಾ ಇಲ್ಲ ಅಂದರೆ ಮಗು ಹುಟ್ಟಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತಲೂ ಹೇಳಿದ್ದಾರೆ. ಅಂದರೆ ನಿಮ್ಮ ಋತುಕ್ರಮ ಸರಿಯಾಗಿರಬೇಕು, ಆವಾಗ ನಿಮಗೆ ಹುಟ್ಟೋ ಮಗು ಆರೋಗ್ಯಕರವಾಗಿರುತ್ತೆ. ಆಮೇಲೆ ನಿಮಗೆ ರಾತ್ರಿ ಹೊತ್ತು ನಿದ್ದೆ ಬರ್ತಾ ಇಲ್ಲ ಅಂತ ಇದ್ದರೆ ಮಗು ಹುಟ್ಟಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಫಸ್ಟ್ ನಿದ್ದೆ ಮಾಡೋದನ್ನು ಕಲ್ತ್ಕೊಳ್ಳಿ ಸರಿಯಾಗಿ. ನಿದ್ದೆ ಮಾಡಬೇಕು, ಮಾಡ್ತಕ್ಕಾಗ್ತಾ ಇಲ್ಲ ಅಂದರೆ ಕತ್ತಲು ಕೋಣೆಯಲ್ಲಿ ಮಲಗಿರಿ. ಸಾಯಂಕಾಲ ಹೊತ್ತು 1-1.5 ಗಂಟೆ ಕಾಲ ನಡೀರಿ. ನಡೆಯೋದ್ರಿಂದ ಪ್ರತಿಯೊಂದು ಜೀವಕೋಶ ನಿಮ್ಮ ದೇಹದಲ್ಲಿ ವ್ಯಾಯಾಮ ಆಗುತ್ತೆ. ಆ ವ್ಯಾಯಾಮದಿಂದ ನಿಮ್ಮ ಪ್ರತಿಯೊಂದು ಜೀವಸತ್ವ ಶುದ್ಧ ಆಗುತ್ತೆ. ಶುದ್ಧ ಇದ್ದರೆ ನಿಮಗೆ ಸರಿಯಾದ ನಿದ್ದೆ ಬರುತ್ತೆ. ಅಂದರೆ ಈ ರೀತಿ ಕ್ರಮಗಳನ್ನು ಹೇಳಿದ್ದಾರೆ. ಅಂದರೆ ನಾವೇನು ಮಾಡ್ತಾಯಿದ್ವಿ, ಈಗ ಕಾಫಿ ಕುಡಿತೀವಿ, ಟೀ ಕುಡಿತೀವಿ, ರಾತ್ರಿ ಹೊತ್ತು ಸಿನಿಮಾಗಳನ್ನು ನೋಡ್ತಾ ಇದ್ದೀವಿ, ಎಲ್ಲಂದರೆ ಅಲ್ಲಿ ಪ್ರಯಾಣ ಮಾಡ್ತೀವಿ. 1 ನಿಮಿಷ ಪುರುಸತ್ತಿಲ್ಲದೆ ಇರೋಂಗೆ ಕೆಲಸಗಳು ಮಾಡಿಕೊಂಡು ಹಾಗೆ ಮದುವೆ ಆಗುತ್ತೆ, ಹಾಗೆ ಕಳಿಯುತ್ತೆ, ಹಾಗೆ ಪ್ರೆಗ್ನೆಂಟ್ ಆಗ್ತೀವಿ, ಹಾಗೆ ಡಾಕ್ಟ್ರ್ ಹತ್ರ ಹೋಗಿ ಹಾಗೆ ಹೊಟ್ಟೆ ಕೊಯ್ದು ಹೊರಗೆ ಬರಬೇಕು, ಅಳ್ತಾ ಇಲ್ಲ, ಥಪ ಅಂತ ಹೊಡೆದ ಮೇಲೆ ಆ ತಕ್ಕಡೆಯಲ್ಲಿ ಹಾಕಿ ಅವನು ಹುಟ್ಟಿದ್ದು ವೆಯ್ಟ್ ಎಷ್ಟು ಅಂತ ಯಾರಿಗೆ ಬೇಕಿತ್ತು, ಹುಟ್ಟಿದ್ದು ವೆಯ್ಟು ಅವನು ಸರಿಯಾಗಿ ಬರ್ತಾ ಇದ್ದಾನ ಹೊರಗಡೆ, ಇವೆಲ್ಲ ಮರ್ತು ಹೋಗಿದೆ. ಸೊ ಇಷ್ಟೊಂದು ಅಂಶಗಳನ್ನು ಸರಿಯಾಗಿ ನಿಭಾಯಿಸ್ಕೋಬೇಕು ಅಂದರೆ ನಮ್ಮ ಅಂಗಾಂಗಗಳು ಶುದ್ಧವಾಗಿ ಇಟ್ಕೋಬೇಕು ಅಂದರೆ ಈ 5 ಸಿರಿಧಾನ್ಯಗಳು, ಮುಖ್ಯವಾಗಿ ನವಣೆ, ಕೊರ್ಲೆ, ಆರ್ಕ, ಸಾಮೆ, ಊದಲನ್ನು ಒಂದು 6 ತಿಂಗಳು ಮುಂಚೆಯಿಂದ ತಿನ್ನಕ್ಕೆ ಶುರು ಮಾಡಿದರೆ ನಿಮ್ಮ ಆರೋಗ್ಯ ಸುಧಾರಿಸ್ಕೊಳ್ಳೋಕ್ಕಾಗತ್ತೆ. ನಿಮಗೆ ಡಯಾಬಿಟಿಸ್ ಇದ್ದರೂ, BP ಇದ್ದರೂ, ಈ ರೋಗ ಆ ರೋಗ ಇದ್ದರೂ ಎಲ್ಲ ವಾಸಿಯಾಗೋಕ್ಕೆ ಶುರುವಾಗುತ್ತೆ. ತುಂಬ ಜನ ಯುವಕರಿಗೆ ರೋಗಗಳಿದ್ದರೂ ಗೊತ್ತಾಗೋದಿಲ್ಲ. ಯಾಕಂದರೆ ಆ ಬ್ಲಡ್ 30-40 ವಯಸ್ಸು ತನಕ ರೋಗ ಇದ್ರೂ ಹುಮ್ಮಸ್ಸಿರುತ್ತೆ. ಅದು ದೇವರು ಕೊಟ್ಟಿರೋ ಅತಿ ಅದ್ಭುತವಾದ ಒಂದು ವರ. ಆದರೂ ರೋಗಗಳು ಬರ್ತಾಯಿವೆ, ಹೆಚ್ಚಾಗ್ತಾಯಿವೆ ಅನ್ನೋದೇ ನಮ್ಮ ಶಾಪ. ಅರ್ಥ ಆಗ್ತಾ ಇದೆಯಾ? ಅಂದರೆ ನಾವು ಯುವಕರಾಗಿದ್ದಾಗ 30 ವರ್ಷ ಒಳಗಡೆ ಮಕ್ಕಳು ಹುಟ್ಟಿದ್ರೆ ನಿಮಗೆ ಆರೋಗ್ಯವಂತರ. ಮೊದಲನೇ ಮಗು 30 ವರ್ಷ ಒಳಗಡೆ ಆಗಬೇಕು. ಸೊ 40 ವರ್ಷಕ್ಕೆ ಮಗು ಆಗ್ಬೋದು, ಆಲ್ರೆಡಿ 1-2 ಮಕ್ಕಳು ಆಗಿದ್ದರೆ. ಅರ್ಥ ಆಯ್ತಲ್ಲ? ಸೊ ಆ ಶುದ್ಧತೆ ನಡೆಸ್ಕೊಂಡ ಮೇಲೆ ಮಗು ಹುಟ್ಟಕ್ಕೆ ಶುರು ಆದರೆ, ಅಂದರೆ ಈ 5 ಧಾನ್ಯಗಳನ್ನು ಬಳಸಿ ಮಗು ಹುಟ್ಟಿದ ಮೇಲೆ ತಾಯಿ ಹಾಲು ಸರಾಗವಾಗಿ ಹೆಚ್ಚಾಗಿ ಮಗುಗೆ ಬೇಕಾದಷ್ಟು ಬರಬೇಕು. ಅಂದರೆ ಮೊದಲು 2 ತಿಂಗಳಲ್ಲಿ
ಹಂಗೂ ಹಿಂಗೂ ಸರಿ ಹೋಗ್ತಾ ಬರುತ್ತೆ. ಮಗು ದೊಡ್ಡದಾಗ್ತಾ ಹಾಲು ಹೆಚ್ಚು ಆಗಬೇಕು. ಆ ಹಾಲನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಬಾಳಿಂತರು ಏನು ಮಾಡಬೇಕು ಅಂದರೆ ಹೆಚ್ಚಾಗಿ ಸಜ್ಜೆಯನ್ನು, ಪರ್ಲ್ ಮಿಲೆಟ್ ಅಂತಾರೆ, ಅದರಲ್ಲಿ ಹಾಲು ತುಂಬಿದ್ದಾರೆ ದೇವರು. ಅದನ್ನು ನೀವು ತಿನ್ನೋಕ್ಕೆ ಶುರು ಮಾಡಿದರೆ ನಿಮ್ಮಲ್ಲಿ ಹಾಲು ಉತ್ಪಾದನೆ ಹೆಚ್ಚಾಗುತ್ತೆ. ಬೆಳ್ಳುಳ್ಳಿ ಹೆಚ್ಚಾಗಿ ತಿನ್ನಬೇಕು, ಸಬ್ಬಕ್ಕಿ ಸೊಪ್ಪು ಹೆಚ್ಚಾಗಿ ತಿನ್ನಬೇಕು. ಮತ್ತು ಬೇಳೆಕಾಳುಗಳಲ್ಲಿ ಅತಿ ಹೆಚ್ಚಾಗಿ ಒಳ್ಳೆಯದಾಗೋದು ಹೆಸರು ಕಾಳು. ಆ ಸಿಪ್ಪೆ ಸಮೇತ ಮೊಳಕೆ ಕಟ್ಕೊಂಡು ಉಸ್ಲಿ ಮಾಡಿಕೊಂಡು ಸಾಂಬಾರು ಮಾಡಿಕೊಂಡು ತಿಂತಾಯಿದ್ರೆ ನಿಮಗೆ ಹಾಲು ಹೆಚ್ಚಾಗಿ ಬರುತ್ತೆ. ಮತ್ತು ನಿಮ್ಮ ಮಗು ಹೃದಯ ಗೋಡೆಗಳ ಮೇಲೆ, ಆ ಹಾರ್ಟ್ ವಾಲ್ಸಲ್ಲಿ ಕ್ಲೀನಿಂಗ್ ಶುರು ಆಗುತ್ತೆ. ಈ ಹೆಸರು ಕಾಳು ಸಿಪ್ಪೆನಲ್ಲಿ ಆ ಗುಣ ಇದೆ. ಅಂದರೆ ಆ ಮಗು ಸರಾಗವಾಗಿ ಬೆಳಿಬೇಕು ಅಂದರೆ ಈ ಮೊಳಕೆ ಕಾಳನ್ನು ತಾಯಿ ಸೇವನೆ ಮಾಡಬೇಕು. ಸಬ್ಸಿಗೆ ಸೊಪ್ಪು ಅಂಡ್ ನವಣೆ ಅಕ್ಕಿ ಕೆಲವು ಬಾಳಿಂತರಿಗೆ ಹಾಲನ್ನು ಕಮ್ಮಿ ಮಾಡೋ ಗುಣವನ್ನು ಹೊಂದಿದೆ. ಸೊ ಬಾಳಿಂತರು ಮಗು ಹುಟ್ಟಿದ ಮೇಲೆ ನವಣೆ ಅಕ್ಕಿಯನ್ನು ಒಂದು 6 ತಿಂಗಳು ಸೇವನೆ ಮಾಡಿಬೇಡಿ. ಮಿಕ್ಕಿದ್ದ 4 ಸಿರಿಧಾನ್ಯಗಳು ಏನೂ ತೊಂದರೆ ಮಾಡೋದಿಲ್ಲ. ಆ ನವಣೆ ಬದಲು ಸಜ್ಜೆಯನ್ನು ನೀವು ಬಳಸೋಕ್ಕೆ ಶುರು ಮಾಡಿರಿ. ಬಟ್ ಮೋಸ ಏನಾಗಿದೆ ಅಂದರೆ ಈ ಬಾಳಿಂತರಾದಾಗ ಎಲ್ಲರಿಗೂ ಡಯಾಬಿಟಿಕ್ ಬರ್ತಾಯಿದೆ. ತುಂಬ ಜನ ಹೆಂಗಸರಿಗೆ ಈ ಬಿಕಾಸ್ ಆಫ್ ದಿಸ್ ರೈಸ್, ವೀಟ್, ಆಲ್ ದಿಸ್ ನಾನ್ಸೆನ್ಸ್ ಪ್ರಾಡಕ್ಟ್ಸಿಂದ. ಸೊ ಅದನ್ನು ಬಿಟ್ಬಿಡಬೇಕು. ಸೊ ಸಜ್ಜೆ ತಿನ್ನೋದ್ರಿಂದ ಡಯಾಬಿಟಿಸ್ ವಾಸಿ ಆಗೋದಿಲ್ಲ, ಅದರಲ್ಲಿ ನಾರಿನಾಂಶ ಕಮ್ಮಿ ಇದೆ. ಬಟ್ ನೀವು 6 ತಿಂಗಳು ಮುಂಚೆಯಿಂದಾನೇ ಸಿರಿಧಾನ್ಯಗಳನ್ನು ಬಳಸ್ತಾ ಇದ್ದರೆ ನಿಮಗೆ ಈ ಡಯಾಬಿಟಿಕ್ ಕಂಡೀಷನ್ ಇರೋದಿಲ್ಲ, ಗರ್ಭಿಣಿ ಇದ್ದಾಗಲೂ ಬಾಲಿಂತ ಆದಮೇಲೆ. ಸೊ ಅದರಿಂದ ನೀವೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಹಾಯಾಗಿ ಮಗು ಹಾಲು ಕೊಡೋ ಸಮಯದಲ್ಲಿ ನೀವು ಸಜ್ಜೆಯನ್ನು ಹೆಚ್ಚಾಗಿ ಬಳಸಿ. ಅಂದರೆ ವಾರಕ್ಕೆ 5-6 ಹೊತ್ತು ಕನಿಷ್ಠ ಅಂದರೆ ಸಜ್ಜೆ ಮುದ್ದೆ ಮಾಡ್ಕೋಬೋದು, ಇಡ್ಲಿ ಮಾಡ್ಕೋಬೋದು, ದೋಸೆ ಮಾಡ್ಬೋದು, ಮುದ್ದೆ ಮಾಡ್ಬೋದು, ಗಂಜಿ ಮಾಡ್ಕೋಬೋದು, ಏನಾದರೂ ಮಾಡ್ಕೋಬೋದು. ಈ 5 ಸಿರಿಧಾನ್ಯಗಳಿಂದ ಏನೇನು ಮಾಡೋಕ್ಕೆ ಸಾಧ್ಯ ಇದೋ ಅದನ್ನೆಲ್ಲನೂ ಸಜ್ಜೆಯನ್ನು ಬಳಸಿ ಮಾಡ್ಕೋಬೋದು. ಅದ್ರ ಜೊತೆಗೆ ಒಂದೊಂದು ಜಾಗದಲ್ಲಿ ಕೆಲವು ಕಡೆ ಈ ಔಡ್ಲೆ ಬೀಜ, ಆ ಪ್ರೋಟೀನ್ ಒಳಗಡೆ ಬೆಳ್ಳಗಿರುತ್ತೆ, ಅದು ತಿನ್ನೋದ್ರಿಂದನೂ ಹಾಲು ಹೆಚ್ಚಾಗುತ್ತೆ. ಔಡ್ಲೆ ಬೀಜದಲ್ಲಿ ಇನ್ನೊಂದು ಗುಣ ಇದೆ, ಈ ಸೂಕ್ಷ್ಮ ಜೀವಿಗಳನ್ನು ಸಾಯಿಸೋ ಗುಣ ಇದೆ. ಅಷ್ಟೇ ಅಲ್ಲ, ಒಳಗಡೆ ಮಗು ಹೊಟ್ಟೆಯಲ್ಲಿ ಹುಳ ಬರದೇ ಇರೋಂಗೆ ನೋಡ್ಕೊಳ್ಳುತ್ತೆ. ಸೊ ಇದೆಲ್ಲ 8 ತಿಂಗಳು 9 ತಿಂಗಳ ತನಕ ತಾಯಂದರು ಸೇವನೆ ಮಾಡಬೇಕಾಗಿದ್ದ ಪದಾರ್ಥಗಳು. ಮಕ್ಕಳಿಗೆ ನಿಮ್ಮ ಹಾಲನ್ನು ಬಿಟ್ಟು ಬೇರೆ ಏನನ್ನೂ ಕೊಡಬೇಡಿ. ನಿಮ್ಮ ಮಗುವಿಗೆ ನಿಮ್ಮ ಹಾಲು ಬಿಟ್ಟರೆ ಇನ್ನು ಯಾವುದೂ ಬೇಕಾಗಿಲ್ಲ. ನೀರು ಸಮೇತ ಕೊಡಕ್ಕೆ ಹೋಗಬೇಡಿ. ವೆರಿ ಸಿಂಪಲ್. 8 ತಿಂಗಳು 9 ತಿಂಗಳು ಆದಮೇಲೆ ನಿಮ್ಮ ಹಾಲು ಕಮ್ಮಿ ಆಗ್ತಾ ಇದೆ ಅಂದಂಗೆ ರಾಗಿ ಹಾಲು, ಸಜ್ಜೆ ಹಾಲು, ನವಣೆ ಹಾಲು ರುಬ್ಬಿ ಹೀರಿ ಕುಡಿಸೋಕ್ಕೆ ಶುರು ಮಾಡಿ ನಿಮ್ಮ ಹಾಲಿನ ಜೊತೆಗೆ. ಅದು ಗಂಜಿ ಮಾಡ್ಬೋದು, ಸ್ವಲ್ಪ ಗಟ್ಟಿಯಾಗಿ ಮುದ್ದೆ ಮಾಡಿಕೊಂಡು ಉಗುರು ಇಂದ ನಿಮ್ಮ ಮಗುಗೆ ಬಾಯಿಗೆ ಹಾಕಕ್ಕೆ ಶುರು. ಉಗುರು ತುತ್ತು ಅಂತ ಹೇಳ್ತಾರೆ. ತುಂಬ ಅದ್ಭುತವಾದ ಪದಗಳಿವೆ ಉಗುರು ತುತ್ತು. ಡಾಕ್ಟರ್ ಖಾದರ್, ಧನ್ಯವಾದಗಳು. ಸಾಕಷ್ಟು ಪ್ರಶ್ನೆಗಳಿದೆ, ಅದಕ್ಕೋಸ್ಕರ ನಿಮ್ಮನ್ನ ಡಿಸ್ಟರ್ಬ್ ಮಾಡ್ತಿದ್ದೀನಿ. ಶ್ರೀಮತಿ ಶ್ರೀತಲ್ ಅವರು ಕೇಳ್ತಿದ್ದಾರೆ, ಸಿರಿಧಾನ್ಯಗಳನ್ನು ವಾರಕ್ಕೆ ಒಂದೇ ಸಿರಿಧಾನ್ಯ ತಿನ್ನಬೇಕಾ ಅಥವಾ ಒಂದು ದಿವಸಕ್ಕೆ 3 ತಿನ್ಬೋದಾ? ಶಿ ಇಸ್ ಸೋ ಕನ್ಫ್ಯೂಸ್ಡ್. ಒಂದಿನಕ್ಕೆ ಒಂದೇ ಥರದ ಸಿರಿಧಾನ್ಯ ತಿನ್ಬೇಕಂತ 3 ಹೊತ್ತು. ಸೊ ಆರ್ಡರ್ ಹೆಂಗೆ ಅಂತ? ಮಿಶ್ರಣ ಮಾಡಿ ತಿನ್ನಬಾರ್ದು. ಅಂದರೆ ಒಂದೇ ದಿವಸ 3 ಧಾನ್ಯಗಳನ್ನು ತಿಂದರೆ ಹೊಟ್ಟೆ ಒಳಗಡೆ ಮಿಶ್ರಣ ಆಗುತ್ತೆ. ಅಲ್ಪ ಸ್ವಲ್ಪ ಉಳಿದಿರುತ್ತಲ್ಲ, ಬೆಳಗ್ಗೆ ತಿಂದಿದ್ದು ಮಧ್ಯಾಹ್ನ ತಿಂದು ರಾತ್ರಿಗೆ. ಅಂದರೆ ಒಂದು ದಿವಸಕ್ಕೆ 1 ಧಾನ್ಯ ಕನಿಷ್ಠ ತಿನ್ನಬೇಕು. ಅಂದರೆ ನಿಮಗೆ ಆರ್ಕ ಮಾತ್ರ ಸಿಕ್ಕಿದೆ ಡಾಕ್ಟ್ರೇ, ನನಗೆ 1 ವಾರ ಬೇರೆ ಏನೂ ಇಲ್ಲ ಅಂದರೆ 1 ವಾರ ಆರ್ಕ ತಿನ್ನಿ, ಪರವಾಗಿಲ್ಲ. ಬಟ್ ಆರ್ಕ ಇಷ್ಟ ಆಯಿತು ನನಗೆ ಅಂತ 365 ದಿವಸ ಆರ್ಕ ತಿಂದರೆ ರೋಗ ಬರುತ್ತೆ. ಅದು ಆರ್ಕ ಒಳ್ಳೆಯದೇ, ಬಟ್ ವೈವಿಧ್ಯತೆ ಕಮ್ಮಿ ಆಗ್ತಾ ಇದೆ. ಯಾಕಂದರೆ ಆರ್ಕ ನಮ್ಮ ಮೂಲೆ ಮಜ್ಜೆಯನ್ನು ಮಾತ್ರ ಶುದ್ಧ ಮಾಡುತ್ತೆ ಆ ನಾರು. ಬಿಸೈಡ್ಸ್ ಕ್ಯೂರಿಂಗ್ ಡಯಾಬಿಟೀಸ್, ಬಿಸೈಡ್ಸ್ ಕ್ಯೂರಿಂಗ್ ಬ್ಲಡ್ ಕ್ಯಾನ್ಸರು, ಅದೆಲ್ಲ ಬೇರೆ ವಿಷಯ. ಆದರೆ ಬೇರೆ ಅಂಗಗಳನ್ನು ಶುದ್ಧ ಮಾಡೋ ಗುಣ ಅದರಲ್ಲಿಲ್ಲ. ಅಂದರೆ ನೀವು ನವಣೆ ತಿಂದಿಲ್ಲ ಅಂದರೆ ನರನಾಡಿಗಳು ಶುದ್ಧ ಆಗೋದಿಲ್ಲ, ಕೊರಲೆ ತಿಂದಿಲ್ಲ ಅಂದರೆ ಬೇರೆ ಅಂಗಗಳು ಶುದ್ಧ ಆಗೋದಿಲ್ಲ, ಊದಲು ತಿಂದಿಲ್ಲ ಅಂದರೆ ಯಕೃತ್ತು ಶುದ್ಧ ಆಗೋದಿಲ್ಲ. ಅಂದರೆ ಯಾವ ಧಾನ್ಯ ತಿಂದರೆ ಏನೇನಾಗುತ್ತೆ ಅನ್ನೋದು ನಮಗೆ ಅರಿವಿರೋದ್ರಿಂದ ಎಲ್ಲ ಧಾನ್ಯಗಳನ್ನು ಬಳಸಬೇಕು. ಆದರೆ ಮಿಕ್ಸ್ ಮಾಡಿದರೆ ಏನಾಗುತ್ತೆ, 5 ಧಾನ್ಯ ಮಿಕ್ಸ್ ಮಾಡಿ ತಿಂತೀವಿ. 100 ಗ್ರಾಮಲ್ಲಿ 20 ಗ್ರಾಮ್ ಇದು, 20 ಗ್ರಾಮ್ ಇದು, 20 ಗ್ರಾಮ್ ಇದು ಇರುತ್ತೆ. ಅಂದರೆ ಯಾವ ಅಂಗನೂ ಶುದ್ಧ ಆಗೋದಿಲ್ಲ.
ಅರ್ಥ ಆಗ್ತಾ ಇದೆಯಾ? ಸೊ ಮಿಶ್ರಣ ಮಾಡಿ ಈ ಮಲ್ಟಿಪಲ್ ಗ್ರೈನು, ಮಲ್ಟಿಗ್ರೈನ್ ಕಾಂಪ್ಲೆಕ್ಸ್ ಎಲ್ಲನೂ ಈ ವಾಣಿಜ್ಯೀಕರಣ. ಅವರು ಬಿಸಾಕಿರೋ ಪದಾರ್ಥಗಳನ್ನು ಎಲ್ಲ ಮಿಕ್ಸ್ ಮಾಡಿದರೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ಮಿಕ್ಸ್ ಮಾಡಿದರೆ ಒಳ್ಳೆಯದಾಗಲ್ಲ. ಯಾವ ಪದಾರ್ಥನೂ ಮಿಕ್ಸ್ ಮಾಡ್ಕೊಂಡು ತಿನ್ನಬೇಡಿ. ಬೇರೆ ಬೇರೆ ಪದಾರ್ಥಗಳನ್ನು ತಿನ್ಬೋದು. ಒಂದು ಬೇಳೆ, ಒಂದು ಹಣ್ಣು, ಒಂದು ಸಿರಿಧಾನ್ಯ, ಒಂದು ತರಕಾರಿ, ಅದನ್ನು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು, ಬೇರೆ ಬೇರೆ ಪದಾರ್ಥಗಳು. ಬಟ್ ಒಂದೇ ಥರ ಪದಾರ್ಥ, ಈಗ ಬೇಳೆ ಇಷ್ಟ ಅಂತ ಹೆಸರು ಕಾಳು, ಅವರೆಕಾಳು, ತೊಗರಿ ಕಾಳು ಎಲ್ಲ ಮಿಕ್ಸ್ ಮಾಡಿ ಸಾಂಬಾರು ಮಾಡಿಕೊಂಡು ಗಟ್ಟಿ ಇದೆ, ಪ್ರೋಟೀನ್ ಬೇಕಾಗಿಲ್ಲ, ನಮಗೆ ಬೇಕಾಗಿರೋದು ಇಷ್ಟೇ. ಅರ್ಥ ಆಗ್ತಾ ಇದೆಯಾ? ಬೇಳೆಕಾಳುಗಳನ್ನು ಮಿಶ್ರಣ ಮಾಡೋಕ್ಕೆ ಹೋಗಬೇಡಿ, ಸಿರಿಧಾನ್ಯಗಳನ್ನು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಒಂದೊಂದು ದಿವಸಕ್ಕೆ ಒಂದೊಂದು ಧಾನ್ಯ, ಒಂದೊಂದು ದಿವಸಕ್ಕೆ ಒಂದೊಂದು ಬೇಳೆ. ಅಂದರೆ ಒಂದು ದಿವಸ ತೊಗರಿ ಬೇಳೆಯಿಂದ ಸಾಂಬಾರು ಮಾಡಿಕೊಂಡ್ರೆ ಇನ್ನೊಂದು ದಿವಸ ಅವರೆಕಾಳಿಂದ ಸಾಂಬಾರು ಮಾಡ್ಕೊಳ್ಳಿ, ಇನ್ನೊಂದು ದಿವಸ ಬಟಾಣಿ ಬಳಸಿ, ಇನ್ನೊಂದು ದಿವಸ ಹೆಸರು ಕಾಳು ಬಳಸಿ, ಇನ್ನೊಂದು ದಿವಸ ತಗಣಿ ಕಾಳು ಬಳಸಿ, ಇನ್ನೊಂದು ದಿವಸ ಮಟಕಿ ಕಾಳು ಬಳಸಿ, ಇನ್ನೊಂದು ದಿವಸ ರಾಜ್ಮಾ ಬೀನ್ಸ್ ಬಳಸಿ, ಇನ್ನೊಂದು ದಿವಸ ಚೆನ್ನ ದಾಲ್ ಬಳಸ್ರಿ, ಹುರುಳಿಕಾಳು ಬಳಸ್ರಿ. ಎಷ್ಟೊಂದು ಕಾಳುಗಳಿದೆ, ಎಷ್ಟೊಂದು ಸಿರಿಧಾನ್ಯಗಳಿದೆ. ಅಂದರೆ ಒಂದೊಂದು ದಿವಸಕ್ಕೆ ಒಂದೊಂದು ಧಾನ್ಯ. ಸೊ ಬೆಳಗ್ಗೆಯಿಂದ ರಾತ್ರಿ ತನಕ ಮಿನಿಮಮ್ ಅಂದರೆ ಒಂದು ಧಾನ್ಯ ಬಳಸೋದು ಸೂಕ್ತ ಕ್ರಮ. ಇಲ್ಲ ನನ್ನ ಹತ್ರ ಒಂದೇ ಧಾನ್ಯ ಇದೆ, ಒಂದು ವಾರ ತಿಂತೀನಿ, ತಿನ್ನಿರಿ, ಏನು ತೊಂದರೆ ಇಲ್ಲ. ನನಗೆ 5 ಧಾನ್ಯ ಸಿಕ್ಕಿದೆ, ಐ ಹ್ಯಾವ್ ಗಾಟ್ ನೋ ಪ್ರಾಬ್ಲಮ್ ಅಂದರೆ 2 ದಿವಸಕ್ಕೆ ಒಂದೊಂದು ಧಾನ್ಯ ಬದಲಾವಣೆ ಮಾಡ್ಕೊಂಡು ತಿನ್ನಿರಿ. 2 ದಿವಸ ಆರ್ಕ, 2 ದಿವಸ ನವಣೆ, 2 ದಿವಸ ಸಾಮೆ, 2 ದಿವಸ ಕೊರ್ಲೆ, 2 ದಿವಸ ಊದಲು, ಮತ್ತೆ ಆವರ್ತನೆ, ಬ್ಯಾಕ್ ಟು ಆರ್ಕ, ಸಾಮೆ. ಡಾಕ್ಟ್ರೆ, ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ನೀವು ಹೇಳಿದ್ರಿ ಅಕ್ಕಿ, ಗೋಧಿ, ಸಕ್ಕರೆ ಇವುಗಳೆಲ್ಲ ತಿಂದರೆ ಕ್ಯಾನ್ಸರ್ ಬರುತ್ತೆ ಅಂತ. ಆದರೆ ನಾವು ಅರ್ಧ ಆಯಸ್ಸಿನವರೆಗೆ ಅದನ್ನೆಲ್ಲ ತಿಂದ್ಬಿಟ್ಟೆ ಬೆಳೆದಿದ್ದೀವಿ. ಇನ್ನು ಮುಂದೆ ಅವುಗಳು ಬರದೇ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ ಸಿರಿಧಾನ್ಯಗಳನ್ನು ಸತತವಾಗಿ ಬಳಸಿದ್ರೆ ನಾವು ಈಗಾಗಲೇ ತಿಂದಿರುವಂತಹ ಎಲ್ಲ ವಿಷಕಾರಕ ಧಾನ್ಯದ ಪರಿಣಾಮ ಕಡಿಮೆ ಆಗತ್ತಾ? ಇದು ತುಂಬ ಒಳ್ಳೆ ಪ್ರಶ್ನೆ. ಇಷ್ಟು ತನಕ ರೋಗ ಇದೆ, ನಾಳೆ ನಾಡಿದ್ದು ಒದ್ದಾಡಿಕೊಂಡು ಸಾಯೋ ಅಂಥ ಜನ ಬಂದಿರೋ ಸಂದರ್ಭಗಳಲ್ಲಿ ಆರ್ಕ, ಸಾಮೆ, ಕೊರ್ಲೆ, ಇನ್ಫ್ಯಾಕ್ಟ್ ಕ್ಯಾನ್ಸರ್ ಗಡ್ಡೆಗಳಾಗಿ ಆಪರೇಷನ್ ಮಾಡಿ ಕಕ್ಕ ಮಾಡೋಕ್ಕಾಗ್ತಾ ಇಲ್ಲ ಅಂತ ಬಂದವ್ರಿಗೆ ಕೊರ್ಲೆ ಗಂಜಿ ಕುಡಿಸಿ 3 ದಿವಸಕ್ಕೆ ಸರಾಗವಾಗಿ ಕಕ್ಕ ಮಾಡೋದನ್ನು ಮಾಡಿದ್ದು ಘಟನೆಗಳು ತುಂಬ ಇವೆ. ಅಂದರೆ ರೋಗದ ಸ್ಥಿತಿ ನಿರ್ಮಾಣ ಮಾಡ್ಕೊಂಡಿದ್ದೀವಿ, 60 ವರ್ಷದಿಂದ ಒದ್ದಾಡ್ತಾ ಇದ್ದೀವಿ. ದಿಢೀರಂತ ಈ ಅಕ್ಕಿ ಗೋಧಿಯನ್ನು ಬಿಟ್ಟರೆ ನಮಗೆ ಇದು ಹೊಂದಾಣಿಕೆ ಆಗತ್ತಾ ಅಂತ ನಿಮ್ಮ ಪ್ರಶ್ನೆ. ಖಂಡಿತ ಆಗತ್ತೆ. ಯಾಕೆ ಆಗತ್ತೆ? ತಾತ್ವಿಕತೆ ಇಷ್ಟೇ. ಇವು ಅಸಹಜ, ಇವು ಸಹಜ. ನಮ್ಮನ್ನು ಪ್ರಕೃತಿ ಸಹಜತೆಯಿಂದ ಕೈ ಚಾಚಿ ಯಾವಾಗಲೂ ಆಹ್ವಾನ ಮಾಡ್ತಾ ಇದೆ. ನಾವೇ ಬೇಡ 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 ಅಂತ ಹಿಂಗೆ ಹೋಗ್ತಾ ಇದ್ದೀವಿ. ಸೊ ಎನಿ ಡೇ, ಎನಿ ಟೈಮ್ ಯು ಆರ್ ಗೋಯಿಂಗ್ ಟು ನ್ಯಾಚುರಲ್ ಪ್ಲೇಸ್. ಸೊ ದೇರ್ ಈಸ್ ನೋ ಪ್ರಾಬ್ಲಮ್ ಅಟ್ ಆಲ್. ನೀವು ದಿಢೀರಂತ ಈ ಅಕ್ಕಿ, ಗೋಧಿ, ಹಾಲು, ಸಕ್ಕರೆ ಬಳಸೋದನ್ನು ಇವತ್ತೇ ನಿಲ್ಲಿಸಿ, ಏನು ತೊಂದರೆ ಆಗಲ್ಲ. ತೊಂದರೆ ಎಲ್ಲ ಆಗೋದು ನಿಮ್ಮ ತಲೆಯಲ್ಲಿ. ನಿಮಗೆ ಅದು ಬೇಕು 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 ಅಂತ ಚಟ ತುಂಬಿಕೊಂಡಿರೋದ್ರಿಂದ ಇವೆಲ್ಲ ಮಾತಾಡೋಕ್ಕೆ ಶುರು ಮಾಡ್ತೀರಾ. ಆದರೆ ಅದು ತಿಂದರೆ ನನಗೆ ಬಿಸಿ ಆಗುತ್ತೆ, ಇದು ತಿಂದರೆ ಚಳಿ ಆಗುತ್ತೆ, ಅದು ತಿಂದರೆ ಕೈಕಾಲು ನಡುಗುತ್ತೆ ಅಂತ ಹೇಳೋರು ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ. ಗೊತ್ತಾಯ್ತಾ? ಅಂದರೆ ಈ ಶುಗರ್ ಬದಲು ಸ್ಟೀವಿಯಾ ತಿನ್ಬೋದಾ ಅಂತ ಕೇಳ್ತಿದ್ದಾರೆ. ಇದೊಂದು ಪೆಕ್ಯೂಲಿಯರ್ ಪ್ರಶ್ನೆ. ಸ್ಟೀವಿಯಾ ತಿಂದಾಗ ಸಿಹಿಯಾಗಿ ಅನಿಸುತ್ತೆ, ಬಟ್ ಇಟ್ ಈಸ್ ನಾಟ್ ಎ ನ್ಯಾಚುರಲ್ ಶುಗರ್. ಅದು ಬೇರೆ ರೀತಿ ಕೆಮಿಕಲ್ಲು. ಅಂದರೆ ಸಹಜವಾಗಿ ಸ್ಟೀವಿಯಾ ಅನ್ನುವ ಗಿಡದಲ್ಲಿ ಸಿಗತಕ್ಕಂಥ ಬೇರೆ ರೀತಿ ಸಿಹಿ, ಅದು ನಿಜವಾದ ಸಿಹಿ ಅಲ್ಲ. ಸಕ್ಕರೆ ಬದಲು ನನಗೆ ಸಿಹಿ ಬೇಕೇ ಬೇಕಪ್ಪ ಅಂದರೆ ಓಲೆ ಬೆಲ್ಲಕ್ಕೆ ಹೋಗ್ರಿ. ಈ ತಾಟ್ನಿಂಗು ಗಿಡಗಳಿಂದ, ಆ ನೀರಿಂದ ಸಕ್ಕರೆ ಮಾಡ್ತಾರೆ. ಅದು ಫ್ರಕ್ಟೋಸ್ ಅಂಶ ಹೆಚ್ಚಾಗಿರುತ್ತೆ. ಶುಗರ್ಗೆ ಮತ್ತೆ ಬದಲಾವಣೆ ಆಗುತ್ತೆ. ಅದು ಇಟ್ ವಿಲ್ ಟೇಕ್ ಸಮ್ ಟೈಮ್. ಅಂದರೆ ನಮಗೆ ಗ್ಲೂಕೋಸ್ ಬೇಕೇ ಬೇಕು, ಅದು ಬದಲಾವಣೆ ಆಗಲೇಬೇಕು. ಸ್ಟೀವಿಯಾ ಗ್ಲೂಕೋಸ್ ಆಗಿ ಬದಲಾವಣೆ ಆಗೋದಿಲ್ಲ. ಬಾಯಿಗೆ ಹಾಕ್ಕೊಂಡಾಗ ಸಿಹಿಯನ್ನು ಕೊಡುತ್ತೆ ಹೊರತು ಅದು ಗ್ಲೂಕೋಸ್ ಆಗಿ ಬದಲಾವಣೆ ಆಗೋದು. ಆರೋಮ್ಯಾಟಿಕ್ ಬೇರೆ ವ್ಯವಸ್ಥೆ ಅದು. ಸೊ ಅದು ಅಪ್ಪಿತಪ್ಪಿ ಒಂದೊಂದು ಹೊತ್ತು ಬಳಸ್ಬೋದೇ ಹೊರತು ಅದನ್ನು ಸಿಹಿಯಾಗಿ ಸಕ್ಕರೆಯಾಗಿ ಪ್ರತಿ ದಿವಸ ಬಳಸ್ತೀವಿ ಅಂದರೆ ಸ್ಟೀವಿಯಾಗಿ ಸಂಬಂಧಪಡಿಸಿದ್ದ ರೋಗ ಮತ್ತೆ ನಿಮಗೆ ಹುಟ್ಕೊಂಡು ಬರುತ್ತೆ. ಸೊ ಯಾವುದೇ ಪದಾರ್ಥ ನಾವು ಪ್ರತಿ ದಿವಸ ಬಳಸಕ್ಕೆ ಹೋಗಬಾರ್ದು, ನೀರನ್ನು ಬಿಟ್ಟು. ಅದೇ ಕಾರಣಕ್ಕೆ ಸಿರಿಧಾನ್ಯವನ್ನಾನು ಬದಲಾವಣೆ ಮಾಡಿರಿ ಅಂತ ಹೇಳ್ತಾ ಇರೋದು.
ಅದೇ ಕಾರಣಕ್ಕೆ ಬೇಳೆಕಾಳುಗಳನ್ನು ಬದಲಾವಣೆ ಮಾಡಿಕೊಂಡು ತಿನ್ನಿರಿ ಅಂತ ಹೇಳ್ತಾ ಇರೋದು. ಅದೇ ಕಾರಣಕ್ಕೆ ಉಪ್ಪಿನಕಾಯವನ್ನು ಬದಲಾವಣೆ ಮಾಡಿಕೊಳ್ಳ್ರಿ. ಒಂದು ದಿವಸ ಮಾವಿನಕಾಯಿ ಉಪ್ಪಿನಕಾಯಿ, ಒಂದು ದಿವಸ ನಿಂಬೆಹಣ್ಣು ಉಪ್ಪಿನಕಾಯಿ, ಒಂದು ದಿವಸ ಅಪ್ಪಿ ಮಿಡಿ ಮಾವಿನಕಾಯಿ, ಒಂದು ದಿವಸ ಟೊಮೊಟೊ ಉಪ್ಪಿನಕಾಯಿ, ಒಂದು ದಿವಸ ನೆಲ್ಲಿ ಉಪ್ಪಿನಕಾಯಿ, ಒಂದು ದಿವಸ ಹೇರ್ಲೆಕಾಯಿ ಉಪ್ಪಿನಕಾಯಿ ತಿನ್ನಿರಿ. ವೈವಿಧ್ಯತೆ ಇರಲಿ ಯಾವುದೇ ರುಚಿಯಲ್ಲಿ. ದೇವರು ವೈವಿಧ್ಯಮಯವಾದ ಪದಾರ್ಥಗಳನ್ನು ತುಂಬಿದ್ದಾರೆ. ಖಾರ ಬೇಕಾ? ಲವಂಗ ಖಾರ, ಶುಂಠಿ ಖಾರ, ಮೆಣಸಿನ್ಕಾಯಿ ಖಾರ, ಕರಿಮೆಣಸಿನ ಖಾರ, ಎಲ್ಲ ಖಾರಗಳು ಕೊಟ್ಟಿದ್ದಾರೆ. ಸೊ ನಾವೇನು ಮಾಡ್ತಾ ಇದ್ದೀವಿ? ಒಂದೇ ಖಾರ ಬಳಸ್ತೀವಿ, ಒಂದೇ ಹುಳಿ ಬಳಸ್ತೀವಿ, ಒಂದೇ ಧಾನ್ಯ ಬಳಸ್ತಾ ಇದ್ವಿ. ಇದು ತಪ್ಪು. ವೈವಿಧ್ಯತೆ ಕಡೆಗೆ ಹೋಗಿ ಅಂತ ಹೇಳ್ತಾ ಇರೋದು. ಡಾಕ್ಟ್ರೆ, ಇನ್ನೊಂದು ಪ್ರಶ್ನೆ. ಇನ್ಸುಲಿನ್ ತಗೊಳ್ತಾ ಇರುವಂತಹ ರೋಗಿ ಸಿರಿಧಾನ್ಯಗಳನ್ನು ತಗೊಂಡು ಇನ್ಸುಲಿನ್ನ ತಗೊಳ್ಳದೇ ಇರೋ ಹಾಗೆ ಮಾಡ್ಕೊಳ್ಬೋದಾ ಅನ್ನೋದು ಇವ್ರ ಪ್ರಶ್ನೆ. 100%, ಎರಡನೇ ಮಾತೇ ಇಲ್ಲ. ಅದನ್ನು ಸೂಕ್ತವಾಗಿ ಸಿರಿಧಾನ್ಯಗಳನ್ನು ಪೂರ್ತಿ ಸತತವಾಗಿ ಬಳಸಂಗೆ ಶುರು ಮಾಡಿ ನಿಮ್ಮ HbA1c ತಿಂಗಳಿಗೆ ಒಂದು ಸತಿ ಮಾನಿಟರ್ ಮಾಡಿಕೊಂಡು ಇನ್ಸುಲಿನನ್ನು ಮೆತ್ತಿಗೆ ಕಮ್ಮಿ ಮಾಡಿಕೊಂಡು 6 ತಿಂಗಳು ಅಥವಾ ಮ್ಯಾಕ್ಸಿಮಮ್ 8 ತಿಂಗಳಲ್ಲಿ ನೀವು ಇನ್ಸುಲಿನ್ ಮುಕ್ತವಾಗಿ ಜೀವನ ಮಾಡೋದಕ್ಕೆ ಸಾಧ್ಯತೆ ಇದೆ ಅಂತ ನಾವು ಹಂಡ್ರೆಡ್ಸ್ ಆಫ್ ಪೀಪಲ್, ನನ್ನನ್ನು ಬರ್ತಾನೇ ಇಲ್ಲ, ನನ್ನ ಹತ್ರ ಬರದೇನೆ ಫೋನ್ ಮಾಡಿ SMS ವಾಟ್ಸಪ್ ಮೂಲಕ ತುಂಬ ಜನ ಮಾತಾಡ್ತಾ ಇದ್ದಾರೆ. ಆ್ಯಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್. ನಿಮ್ಮ ಡಾಕ್ಟ್ರ್ ಹತ್ರ ಹೋಗಿ ಸ್ವಲ್ಪ ಮಾನಿಟರ್ ಮಾಡಿಕೊಂಡು ಈ ಕೆಲಸವನ್ನು ಮಾಡಿ. ದಿಢೀರಂತ ಇನ್ಸುಲಿನ್ ಬಿಟ್ಬಿಡಬೇಡಿ. ನೋಡಿಕೊಂಡು ಹಂತ ಹಂತವಾಗಿ 5 ಯೂನಿಟ್ ಕಮ್ಮಿ ಮಾಡಿಕೊಂಡು ಒಂದು 6 ತಿಂಗಳಲ್ಲಿ ಇನ್ಸುಲಿನ್ ಮುಕ್ತ ಜೀವನಕ್ಕೆ ಆರಾಮಾಗಿ ನೀವು ಪ್ರಯಾಣ ಮಾಡಬಹುದು. ಡಾಕ್ಟ್ರೆ, ಡಯಾಬಿಟಿಸ್ ಚಿಕ್ಕ ಮಗುವಿನಿಂದ ಬಂದಿದೆಯಂತೆ. ಈಗ ಆ ಮಗುಗೆ ಎಷ್ಟು ವರ್ಷ? 21 ವರ್ಷ. ಈಗ ಇನ್ಸುಲಿನ್ನ ನಿಲ್ಲಿಸಿ ಸಿರಿಧಾನ್ಯಗಳನ್ನು ಉಪಯೋಗಿಸ್ಬೋದಾ ಅಂತ ಇವ್ರ ಪ್ರಶ್ನೆ. ಹಾಂ, ಇನ್ಸುಲಿನನ್ನು ನಿಲ್ಲಿಸಿ ಅನ್ನೋದು ದೇರ್ ಆರ್ ಜುವೆನೈಲ್ ಡಯಾಬಿಟಿಕ್ಸ್ ಅಂತ ಇರುತ್ತೆ. ಅಂದರೆ ನಮ್ಮ ಪಿತ್ತಕೋಶದಿಂದ ಬರ್ತಕ್ಕಂಥ ಪಚನನಾಳಗಳನ್ನು ಸರಾಗವಾಗಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಆಗದೆ ಹೋಗ್ತಾ ಬರುತ್ತೆ. ಯಾಕಂದರೆ ಈ ಮೇದುಜೀಕಾರಂಗ ತನ್ನ ಕಡೆಯಿಂದ ಬರ್ತಕ್ಕಂಥ ನಿರ್ನಾಳ ಗ್ರಂಥಿಯಿಂದ ಬರ್ತಕ್ಕಂಥ ಪಚನ ರಸಗಳನ್ನು ಸರಿಯಾಗಿ ಬಿಡುಗಡೆ ಮಾಡೋದು ಹುಟ್ಟಿದಾಗಲೇ ನಿಲ್ಲಿಸ್ಬಿಟ್ಟಿರುತ್ತೆ. ಸೊ ಅದನ್ನು ಮತ್ತೆ ಉತ್ತೇಜನ ಮಾಡ್ಕೊಳ್ಳೋದಕ್ಕೆ ಕೆಲವು ಅಂಶಗಳಿವೆ. ಸಿರಿಧಾನ್ಯಗಳನ್ನು ತಿನ್ನೋದು ಮೊದಲನೇ ಮೆಟ್ಲು. ಯಾಕಂದರೆ ಆ ಇನ್ಸುಲಿನ್ ಉತ್ಪಾದನೆ ಮಾಡೋ ಅಗತ್ಯವನ್ನು ಕಮ್ಮಿ ಮಾಡ್ತಾ ಹೋಗುತ್ತೆ ಸಿರಿಧಾನ್ಯ. ಯಾಕಂದರೆ ಗ್ಲೂಕೋಸನ್ನು ನಿಯಂತ್ರಣ ಮಾಡೋದು ಇಲ್ಲಿಂದನೇ ಶುರು ಆಗುತ್ತೆ. ಸೊ ನೀವು 21 ವರ್ಷ ಆದರೆ ತುಂಬ ಸುಲಭ. ಯಾಕಂದರೆ ನೀವು ಪ್ರತಿ ದಿವಸ 2 ಗಂಟೆ ನಡೆಯೋಕ್ಕೆ ಶುರು ಮಾಡಿದರೆ ಈ ಕಡೆ ಗ್ಲೂಕೋಸ್ ನಿಯಂತ್ರಣ ಆಗುತ್ತೆ. ಸಿರಿಧಾನ್ಯಗಳು ತಿನ್ನೋದ್ರಿಂದ ಈ ಕಡೆಯಿಂದನೂ ನಿಯಂತ್ರಣ ಶುರು ಆಗುತ್ತೆ. ಸೊ ದಿವಸ ನೀವು 1.5 ಗಂಟೆ ನಡೀರಿ, ಸಿರಿಧಾನ್ಯಗಳನ್ನು ತಿನ್ನಿರಿ. ಮೆತ್ತಿಗೆ ನಿಮ್ಮ ಇನ್ಸುಲಿನ್ ಪ್ರಮಾಣ ಏನಿದೆ 6 ತಿಂಗಳಿಂದ 2 ವರ್ಷಕ್ಕೆ ಕಮ್ಮಿ ಆಗೇ ಆಗುತ್ತೆ. ತುಂಬ ಜನ ಮಾಡಿಕೊಂಡಿದ್ದಾರೆ. ಪೂರ್ತಿ ನಿಮ್ಮ ಮೇದುಜೀಕಾರಂಗವನ್ನು ಉತ್ತೇಜನ ಮಾಡಬೇಕು ಅಂದರೆ ಇನ್ನೂ ಕೆಲವು ಟೆಕ್ನಿಕ್ಸ್ ಇದೆ. ಎಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ ಮತ್ತು ಕಳೆಕಾಯಿ ಎಣ್ಣೆ ಒಂದೊಂದು ಚಮಚ ವಾರದಲ್ಲಿ 2-3 ದಿವಸ ಕುಡಿಯೋಕ್ಕೆ ಶುರು ಮಾಡಿರಿ. ನಿಮ್ಮ ಪಿತ್ತಶಯನೂ ಕ್ಲೀನ್ ಮಾಡೋಕ್ಕೆ ಶುರು ಆದಾಗ ನಿಮ್ಮ ಮೇದುಜೀಕಾರಂಗನೂ ಸ್ವಲ್ಪ ಉತ್ತೇಜನ ಆಗಿ ಇನ್ಸುಲಿನ್ ನಿಮ್ಮ ದೇಹದಲ್ಲಿ ಉತ್ಪಾದನೆ ಮಾಡ್ಕೊಳ್ಳೋಕ್ಕೆ ಒಂದು 5-6 ವರ್ಷ ಆಗ್ಬೋದು. ಖಂಡಿತ ಆಗೋದಕ್ಕೆ ಸಾಧ್ಯ ಇದೆ. ಎಲ್ಲರೂ ಪ್ರಯತ್ನ ಮಾಡಿ ಈ ಸತತವಾಗಿ ಕ್ರಮಬದ್ಧ ಜೀವನವನ್ನು ರೂಢಿಸ್ಕೋಬೇಕು. ಅಲ್ಲಿಗೆ ಹೋಗಿದ್ದೆ ಡಾಕ್ಟ್ರೇ, ಅವ್ರ ಮನೆಗೆ ಒಂಚೂರು ಕಾಫಿ ಕೊಟ್ಟರು, ಅಲ್ಲಿಗೆ ಹೋಗಿದ್ದೆ ಒಂಚೂರು ಕುಡಿದಿದ್ವಿ. ಈ ಥರ ನಾವು ಮತ್ತೆ ಹಿಂದೆ ಜೀವನಕ್ಕೆ ಹೋಗ್ತಾ ಇದ್ದರೆ ನಿಮ್ಮ ಇನ್ಸುಲಿನ್ ಬಿಡೋದು ಇನ್ನೂ ತುಂಬ ತೊಂದರೆ ಆಗುತ್ತೆ. ಬಟ್ ಸಕ್ರಮವಾಗಿ ಶಿಸ್ತುಬದ್ಧ ಜೀವನದಲ್ಲಿ ನೀವು ಆರೋಗ್ಯದ ಕಡೆಗೆ ಹೋಗೋದಕ್ಕೆ ಏನೂ ತೊಂದರೆ ಇಲ್ಲ. ಡಾಕ್ಟ್ರೇ, ಮೈಸೂರಿನ 12 ಕಿಲೋಮೀಟರ್ ಆಚೆ ಇವರಿಗೆ ಜಮೀನಿದೆ. ಅಲ್ಲಿ ಸಿರಿಧಾನ್ಯಗಳನ್ನು ಬೆಳಿಬಹುದಾ ಮತ್ತು ಹೇಗೆ ಬೆಳಿಬೋದು, ಇವರಿಗೆ ಎಲ್ಲಿ ಮಾಹಿತಿ ಸಿಗುತ್ತೆ? ಹಾಂ, ಇಲ್ಲಿ ಮತ್ತೆ ಕೃಷಿ ಬಗ್ಗೆ ಮಾತಾಡೋದಕ್ಕೆ ತುಂಬ ಸಮಯ ಬೇಕಾಗತ್ತೆ. ಇಲ್ಲಿ ಬಾಲನ್ ಅಂತ ಒಬ್ಬರು ಇದ್ದಾರೆ ಅಂತ ಅನಿಸುತ್ತೆ, ಬಂದಿದ್ದಾರೆ. ಅವರ ಫೋನ್ ನಂಬರ್ ಕೊಡ್ತೀನಿ. ಅವರು ಕಾಡು ಕೃಷಿ ಬಗ್ಗೆ ಒಂದು ದಿವಸ ಪ್ರೋಗ್ರಾಮ್ ಮಾಡ್ತಾರೆ. ಎಲ್ಲ ಕೃಷಿ ಅಂಶಗಳನ್ನು ಖುದ್ದಾಗಿ ವೈಯಕ್ತಿಕವಾಗಿ ನಿಮಗೆ ಪ್ರಾತ್ಯಕ್ಷಿಕತೆ ಮಾಡಿ ತೋರಿಸ್ತಾರೆ. ಆ ನಂಬರನ್ನು ಇಲ್ಲಿ ಕೊಡ್ತೀನಿ. ಅವ್ರಿಗೆ ಫೋನ್ ಮಾಡಿ ಅಲ್ಲಿಗೆ ಹೋಗಿ ನೀವು ನೋಡಿ ನಿಮ್ಮ ಭೂಮಿಯಲ್ಲಿ ಆ ಅಂಶಗಳನ್ನು ಒದಗಿಸ್ಕೋಬೋದು.
ಪದ್ಮಜ ಅವರೂ ಹೇಳ್ಕೊಡ್ಬೋದು, ಅವ್ರಿಗೂ ಗೊತ್ತಿದೆ ಅಂಶಗಳು, ತುಂಬ ಮಾಡಿದ್ದಾರೆ. ಪದ್ಮಜ ಅವ್ರನ್ನೂ ಭೇಟಿ ಮಾಡ್ಬೋದು ನೀವು. ಇದು ಕೆಂಪು, ದಿಸ್ ಇಸ್